ಈ ಇನ್ನೊಂದು ವಿಷಯಕ್ಕೆ ಬರ್ತೀವಿ ಸರ್. ಈ ಆರ್ಯ, ಕ್ಷತ್ರಿಯ, ವೈಶ್ಯ ಇವು ಮೂರನ್ನು ನೀವು ಒಂದೇ ಕುಟುಂಬ ಅಂದ್ರೆ ಐ ಮೀನ್ ಎಲ್ಲವೂ ಆರ್ಯರೇ. ಆರ್ಯ ಅಂದ್ರೆ ಅದು ಕುಟುಂಬದ ಹೆಸರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇದು ಮೂರು ಅವರು ಬೈಫರ್ಗೆಟ್ ಮಾಡ್ಕೊಂತಾರೆ. ಅಂದ್ರೆ ಇದು ಉಳಿದಂತ 97% ಈ ದೇಶವಾಸಿಗಳು ಅಂತ ಹೇಳ್ತೀರಾ? ಏಷಿಯನ್ಸ್ ಅವರೆಲ್ಲ ಯುರೇಷಿಯನ್ಸ್. ಇನ್ನು ಉಳಿದಂತ 97% ಸಂಪೂರ್ಣವಾಗಿ ಏಷಿಯನ್ಸ್. ಈ ಏಷಿಯನ್ಸ್ ಯಾಕೆ ಈ ಶೂದ್ರರನ್ನ 97% ಇದ್ದಂತ ಶೂದ್ರರಿಗೆ ಏನು ಅನ್ನಿಸ್ತಾ ಇಲ್ವಾ ನಾವು ರೆಡಿಗಳಾಗ್ತೀವಿ ಹೊರಗಡೆಯಿಂದ ಬಂದವ್ರಿಗೆ ಅಂತ? ಹಿಂದಿನ ಕಾಲಘಟ್ಟದಿಂದನು, ಹಿಂದಿನ ಕಾಲ ಸಾವಿರಾರು ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ಅವ್ರೇನೋ ಯುದ್ಧ ಮಾಡ್ಬಿಟ್ಟು ಇವ್ರ ಮೇಲೆ ಏನೋ ಆಕ್ರಮಣ ಮಾಡ್ಬಿಟ್ಟಿಲ್ಲ. ನಾವು ಈಗ ನೀವೊಂದು ಪೆನ್ ಹಿಡಿದಿದ್ದೀರಿ, ಆ ಪೆನ್ನು ಹೆಂಗೆ ತಯಾರಾಯ್ತು ಅಂತ ಯಾವ ರೀತಿ ಕಂಡುಹಿಡಿಬಹುದು ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಅದಕ್ಕೆ ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಅಂದ್ರೆ ಆ ಪೆನ್ನ ಬಿಚ್ಚಿ ಜೋಡಿಸಿದ್ರೆ ಇದನ್ನ ಯಾವ್ದನ್ನ ಯಾವಾಗ ಅನ್ನೋದು ಗೊತ್ತಾಗುತ್ತೆ. ಹಂಗೆ ಈಗ ಡಿಕೋಡ್ ಮಾಡ್ತಾ ಹೋದ್ರೆ ಚರಿತ್ರೆನ ಡಿಕೋಡ್ ಮಾಡ್ತಾ ಹೋದ್ರೆ ಮತ್ತೆ ಇವತ್ತಿನ ವಾಸ್ತವನ ಆಧರಿಸಿ ಏನು ಹೇಳ್ಬೋದು ಅಂದ್ರೆ ಬೇಸಿಕಲಿ ದ್ರಾವಿಡಿಯನ್ಸ್ ನಾವೇನಿದೀವಿ ನಾವು ಉದಾರವಾದ ಮನಸ್ಥಿತಿ ಇರೋರು. ಓಲಿ ಬಿಡ, ಬದುಕ್ಲಿ ಬಿಡ, ಒಂದು ಉದಾರತೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇವತ್ತಿಗೂ ಇರುವಂತದ್ದು ಈ ಉದಾರತೆಯಿಂದನೇ ಉತ್ತರ ಭಾರತೀಯರೆಲ್ಲ ಒಂದ್ ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ, ಇಲ್ಲಿ ಬಂದು ಆಳ್ತಾ ಇದ್ದಾರೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನು ಸಹ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಅನ್ನುವಂಥದ್ದು. ಅವರು ದುರುಪಯೋಗ ಪಡಿಸ್ಕೊಳ್ಳೋದೇನೆ ಅವರ ಗುಣ. ಈ ದ್ರಾವಿಡಿಯನ್ಸ್ ಗುಣ ಉದಾರತೆ. ಅದನ್ನ ಇವರು ಈ ಒಳ್ಳೆತನನ ಇವರು ದುರುಪಯೋಗ ಪಡಿಸ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಈ ರೀತಿ ಆ ತಾರತಮ್ಯಗಳನ್ನ ಹುಟ್ಟಾಕ್ತಾನೆ ಬಂದಿದ್ದಾರೆ. ಯಾಕೆ ಸರ್? ಈಗ ಅವರು ಮೂರು ಭಾಗಗಳನ್ನ ಹೇಳಿದ್ರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಆರ್ಯ ಒಂದು ಕುಟುಂಬದ ಹೆಸರು. ಇದಾದ ನಂತರ ಈ ನಮ್ಮನ್ನು ಯಾಕೆ ಶೂದ್ರರು ಅಂತ ಕರೆದ್ರು ಅವರು? ಏನು ಆ ಶೂದ್ರದ ಪದದ ಅರ್ಥ? ಶೂದ್ರ ಪದದ ಅರ್ಥ ಬಹಳ ಕೆಟ್ಟದಾಗಿದೆ. ವೇಶ್ಯ ಮಕ್ಕಳು, ಕೆಲ್ಸದವ್ರ ಮಕ್ಕಳು, ಏನು ಸೂ ಮಕ್ಕಳು, ಈ ತರದ್ದ ಕೆಟ್ಟದಾಗಿ ಅವರು ಕರೆದಂಥದ್ದು. ಯಾಕಂತಂದ್ರೆ ಇತಿಹಾಸ ಏನ್ ಹೇಳುತ್ತೆ, ಇವರು ಅಲ್ಲಿಂದ ಬರುವಾಗ ಹೆಣ್ಮಕ್ಳು ಬರ್ಲಿಲ್ಲ ಇವ್ರ ಜೊತೆ. ಇವರು ಕೆಲವರು ಗಂಡಸರು ಮಾತ್ರನೇ ಬಂದ್ರು ದನಗಳನ್ನ ಮೇಯಿಸ್ಕೊಂಡು. ನೋಡಿ, ಎಮ್ಮೆ ನಮ್ದು, ಎಮ್ಮೆ ಕೋಣ ಇದೆಯಲ್ಲ ಅದು ಈ ನೆಲದ್ದು. ಸೊ ಈ ಹಸು ಇವೆಲ್ಲ ಬಂದಿದ್ದು ಅದು ಯುರೇಷಿಯಿಂದ ಬಂದಿದ್ದು. ಹಾಗಾಗಿನೇ ಅದನ್ನ ದೇವತೆ, ಅದೇ ದೇವರು, 33 ಕೋಟಿ ದೇವತೆಗಳು ಇದ್ರೊಳಗಡೆ ಇದೆ. ನೀವು ಎಮ್ಮೆ ಕಡೀರಿ, ಎಮ್ಮೆ ತಿನ್ನಿ, ಅದಕ್ಕೆ ಇವ್ರು ಯಾರು ಅಡ್ಡಿಪಡಿಸಲ್ಲ. ಆದ್ರೆ ಹಸು ಅಂದ ತಕ್ಷಣನೇ ಅದಕ್ಕೆ ಬೇನೇನೋ ಅದೇನೇನೋ ಗೋಮಾಂಸ ಅದು ಇದ್ದು ಗೋಮಾತೆ ಏನೇನೋ ಗಲಾಟಿಗಳನ್ನ ಶುರು ಮಾಡ್ಬಿಡ್ತಾರೆ. ದೇವರುಗಳನ್ನು ಆಗಿದೆ, ಅದನ್ನ ಪೂಜಿಸ್ಬೇಕು, ಅದನ್ನ ನಾವು ಪೂಜಿಸ್ಬೇಕು. ಈ ತರ ಇಲ್ಲಿ ಅವರು ಬಂದವರು ನಮ್ಮ ಹೆಣ್ಣು ಮಕ್ಕಳನ್ನೇ ಅವರು ಮದುವೆ ಆಗುವಂಥದ್ದು, ಅವರ ಕುಟುಂಬನ ಮುಂದುವರಿಸುವಂಥದ್ದು ಮಾಡಿದ್ರು. ಹಾಗಾಗಿ ಇಲ್ಲಿಯ ದ್ರಾವಿಡಿಯನ್ಸ್ಗೆ ಏನು ಏರಿಕೆ ಮಾಡಿದ್ರು ನೀತಿ ನಿಯಮಗಳನ್ನ, ಅದೇ ನಿಯಮಗಳನ್ನ ಬ್ರಾಹ್ಮಣ ಹೆಣ್ಮಕ್ಳಿಗೂ ಏರಿಕೆ ಮಾಡಿದ್ದಾರೆ. ಅಂದ್ರೆ ಇವತ್ತಿಗೂ ಸಹ ನಾನು ಓದ್ಕೊಂಡಿರೋ ಮಟ್ಟಿಗೆ ಅಥವಾ ನಾನು ಕೇಳ್ಮಟ್ಟದ ಮಟ್ಟಿಗೆ ಬ್ರಾಹ್ಮಣರಲ್ಲಿರುವಂತ ಅವರ ಹೆಂಡತಿ ಇರ್ಬೋದು, ಮಗಳಿರ್ಬೋದು, ತಾಯಿ ಇರ್ಬೋದು, ಈತನಿಗೆ ಇರುವಂತ ಪುರುಷನಿಗೆ ಇರುವಂತ ಅರ್ಹತೆ ಅಥವಾ ಅವ್ರು ಏರ್ಕೊಂಡಿರುವಂತದ್ದು ಹೆಂಗಸಿಗಿಲ್ಲ. ಆಕೆನೂ ಸಹ ಒಂದು ಶೂದ್ರ ರೀತಿಯಲ್ಲಿ ನೋಡ್ತಾರೆ ಅಂತ. ಏನಕ್ಕೆ ಕಾರಣ ಏನು ಅಂತಂದ್ರೆ ಅವ್ರಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತು, ಇವರೆಲ್ಲ ದ್ರಾವಿಡಿಯನ್ ರೇಸ್ ಅಂತ, ದ್ರಾವಿಡ ಜನಾಂಗದವ್ರು ಇವರು. ಅಲ್ಲ, ಒಂದು ಹೆಣ್ಣು ಗಂಡು ಸೇರಿದ ನಂತರ ಹುಟ್ಟಿದಂತ ಮಗಳಾದ್ರೂ ಆರ್ಯ ಆಗಲ್ವಾ ಅವ್ರಿಗೆ? ಅದು ಅವ್ರು ಇವಾಗ ಯಾರು ಪ್ಯೂರ್ ಆಗಿ ಉಳ್ದಿಲ್ಲ. 3 ರೇಸ್ ಬರುತ್ತೆ. ದ್ರಾವಿಡಿಯನ್ಸು ಅದು ಅವರೇ ನೀಗ್ರೋಸ್ ಅಂತ ಅನ್ನೋದು ಆಫ್ರಿಕಾ ಇದ್ರಲ್ಲೆಲ್ಲ. ಆರಿಯನ್ಸು ವೈಟ್ ಪೀಪಲ್ ಏನಿದ್ದಾರೆ ಇವರು. ಇನ್ನ ಮಂಗೋಲೈಟ್ಸ್ ಈ ಚೈನಾ, ಜಪಾನು ಇಲ್ಲೆಲ್ಲ ಅವರಲ್ಲ ಇವರು. ಇದು ಮೇಜರ್ 3 ರೇಸು. ಆದ್ರೆ ಇವಾಗ ಅದು ಏನೋ ಪ್ಯೂರ್ ಅನ್ನೋ ತರದಲ್ಲಿ ಉಳ್ದಿಲ್ಲ. ಅದು ಕ್ರಾಸ್ ಆಗಿ ಲಕ್ಷಾಂತರ ವರ್ಷದಿಂದ ಬೇರೆ ಬೇರೆ ತರ ಆಗಿದೆ. ಆದ್ರೆ ಇವರ ತಲೆ ಒಳಗೆ ಆ ಒಂದು ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ಅದೊಂದು ರೋಗ. ಆ ರೋಗನ ಈವನ್ ಟುಡೇ ಅವರು ಬಿಡೋಕೆ ರೆಡಿ ಇಲ್ಲ. ಎಲ್ಲೋ ಒಂದ್ ಕಡೆ ಆಚಾರ ಮತ್ತೆ ವಿಚಾರ ಅಂತ ಬಂದಾಗ ನೀವು 10 ಜನ ವಿಚಾರವಂತ ಕೂತ್ಕೊಂಡು, ಒಬ್ಬ ಆಚಾರವಂತ ಕೂತ್ಕೊಂಡ್ರು ಮುಂದಗಡೆ 1000 ಜನ ಆಡಿಯನ್ಸ್ ಇದ್ರು ಸಹ ಅವ್ರು ಆಚಾರದನ್ನ ನಂಬ್ತಾರೆ ಹೊರತು ಆಡಿಯನ್ಸ್ ನಿಮ್ಮ ವಿಚಾರಗಳನ್ನ ನಂಬಲ್ಲ.
ಯಾವ ರೀತಿ ಅವರು ತಲೆ ಒಳಗಡೆ ಈ ಮೂಢನಂಬಿಕೆನ ಅಥವಾ ಮೌಢ್ಯವನ್ನ ಅಥವಾ ಇದೇ ಶ್ರೇಷ್ಠತೆ ಅನ್ನುವಂಥದ್ದನ್ನು ತುಂಬಿರ್ಬೋದು. ಅದು ಈ ವಿಚಾರವಂತರು ಯಾಕೆ ಅದನ್ನ ಮನವ ಪರಿವರ್ತನೆ ಮಾಡಕ್ ಆಗ್ತಾ ಇಲ್ಲ ದ್ರಾವಿಡರಿಗೆ? ಇಲ್ಲ, ಇವರು ಏನು, ನೀವು ಬಹಳ ಒಳ್ಳೆ ಪ್ರಶ್ನೆ. ಈ ಆಚಾರವಂತ ಅಂತ ಇವ್ರು ಏನು ಮಾಡ್ತಾರೆ, ಇವರು ಎಲ್ಲದಕ್ಕೂ ದೇವರು ಅನ್ನುವಂತ ಒಂದು ಕೆಟ್ಟ ಕಲ್ಪನೆನ ದೈನಂದಿನ ಬದುಕಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಮೆಜಾರಿಟಿ ಜನ, ಅದು ಯಾವುದೇ ಭೂ ಪ್ರದೇಶದ ಜನ ಇರ್ಬೋದು, ಅವ್ರು ಎಷ್ಟೇ ಇಂಟೆಲಿಜೆಂಟ್ ಇರ್ಬೋದು, ವಿದ್ಯಾಭ್ಯಾಸ ಇರೋರು ಇರ್ಬೋದು, 100ಕ್ಕೆ 90 ಜನ ಅವರು ಈ ಯಾವುದೇ ಗೋಜ್ಗೂ ಬರೋರಲ್ಲ. ಯಾರಾದ್ರೂ ಆಡಳಿತ ನಡೆಸ್ಕೊಳ್ಳಿ, ಯಾರಾದ್ರೂ ಕಾನೂನು ಮಾಡ್ಕೊಳ್ಳಿ, ರೂಲ್ಸ್ ಮಾಡ್ಕೊಳ್ಳಿ, ಅವ್ರು ಅದನ್ನ ಪಾಲಿಸ್ತಾ ಅವರಾಯ್ತು, ಅವರ ಬದುಕಾಯ್ತು ಹಿಂಗ್ ನೋಡ್ಕೊಂಡು ಹೋಗ್ತಿರ್ತಾರೆ. ಇದನ್ನ ಇವರು ದುರ್ಬಳಕೆ ಮಾಡ್ಕೊಂಡು ದೈನಂದಿನ ಬದುಕಲ್ಲಿ ಅವ್ರನ್ನ ಎದುರಿಸ್ತಾರೆ. ಈ ತಿಥಿ ನಕ್ಷತ್ರಗಳು, ಈ ಮಳೆ ಬಂತು, ನಾನು ಮಂತ್ರ ಹಾಕಿದ್ದಕ್ಕೆ ಮಳೆ ಬಂತು ಅಂದ್ಬಿಡೋದು, ನೀವು ನನಗೇನೋ ಒಬ್ಬ ಬ್ರಾಹ್ಮಣನ್ಗೆ ಏನೋ ಅಪಾಯ ಆಗೋಯ್ತು ಹಂಗಾಗಿ ಇವತ್ತು ಬಿಸಿ ಗಾಳಿ ಬಂತು ಅಂತ ಅಂದ್ಬಿಡೋದು, ಇದಕ್ಕೆಲ್ಲ ದೇವ್ರು ನೋಡ್ತಾವನೆ ಅಂತ ಅಂದ್ಬಿಡೋದು. ಸೊ ಈ ದೇವ್ರು ಅನ್ನುವಂತ ಒಂದು ಕೆಟ್ಟ ಕಲ್ಪನೆನ ಇಟ್ಕೊಂಡು ಈ ನೀವೇನ್ ಹೇಳಿದ್ರೆ ವಿಚಾರವಂತರನ್ನ ಇವರು ಆಚಾರ ಒಬ್ಬ ಕೂತ್ಕೊಂಡು ಆತರ ಮಾಡ್ತಿದ್ದಾರೆ. ಆಚಾರ ವಿಚಾರ ಅಂತ ಯಾಕೆ ಹೇಳಿದೆ ಅಂದ್ರೆ ಇವತ್ತು ಪರಿಸ್ಥಿತಿಗೆ ಹೇಳಿದೆ. ಇದನ್ನ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅಜ್ಞಾನ ಮತ್ತು ವಿಜ್ಞಾನ. ಸೊ ನಮ್ದೆಲ್ಲ ವಿಜ್ಞಾನ ಅಂತ ನಾನು ಸಾರಸೆಕ್ಟಾಗಿ ಓಪನ್ ಆಗಿ ಹೇಳ್ತೀನಿ, ನಮ್ದೆಲ್ಲ ವಿಜ್ಞಾನ. ದ್ರಾವಿಡರದೆಲ್ಲ ಬಹುತೇಕ ವಿಜ್ಞಾನನೇ. ಆದ್ರೆ ಅಜ್ಞಾನನ ತುಂಬಿದಂಥವ್ರು ಅವರಲ್ಲೇ ಇರುವಂಥ ಅಜ್ಞಾನ ಇದು. ದೇವರನ್ನು ಬೇರೆಯವ್ರ ಮೇಲೆ ಹೇರಿ, ಶಾಸ್ತ್ರ ಪುರಾಣಗಳನ್ನ ಹೇರಿ ತದನಂತರ ಇವರು ನಮ್ಮನ್ನ ಅಂದ್ರೆ ದ್ರಾವಿಡರನ್ನ ಆಳ್ತಾ ಬಂದ್ರು ಅಂತ ಹೇಳಿ. ಹೌದು, ಇದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ನೋಡಿ, ನಾನು ವೈಚಾರಿಕತೆ ಉಳ್ಳವನು ಅಂತ ಸಂವಿಧಾನಬದ್ಧವಾಗಿ ನನಗೆ ಸರ್ಟಿಫಿಕೇಟ್ ಸಿಕ್ಕಲ್ಲ. ಇಲ್ಲ, ನಾನೊಬ್ಬ ನಾಸ್ತಿಕ ಅಂತ ನಾನು ಸಂವಿಧಾನಬದ್ಧವಾಗಿ ನನಗೆ ಸರ್ಟಿಫಿಕೇಟ್ ಸಿಕ್ಕಲ್ಲ. ಇದನ್ನ ಏನಾದ್ರೂ ಇವತ್ತು ಇಡೀ ಜಗತ್ತಲ್ಲಿ ಹೈಯೆಸ್ಟ್ ಫಾಸ್ಟ್ ಆಗಿ ಬೆಳೀತಾ ಇರುವಂತ ಯಾರಾದ್ರೂ ಒಂದು ಗುಂಪು ಅಂತ ಇದ್ರೆ ನಾಸ್ತಿಕರು ಗುಂಪೆ. ಧರ್ಮದ ಆಧಾರದಲ್ಲಿ ನೋಡೋದಾದ್ರೆ ಫಸ್ಟ್ ಕ್ರಿಶ್ಚಿಯನ್ಸ್ ಬರ್ತಾರೆ, ಸೆಕೆಂಡು ಇಸ್ಲಾಂ ಅವ್ರು ಬರ್ತಾರೆ, 3ನೇ ಜಾಗದಲ್ಲಿ ಇರೋದೇನೆ ನಾಸ್ತಿಕರು, 4ನೇದು ಹಿಂದೂ ಬರ್ತಾರೆ. ಸೊ ಇಲ್ಲಿ ಏನಾದ್ರೂ ಸಂವಿಧಾನಬದ್ಧವಾಗಿ ನಾವು ಇನ್ಮೇಲೆ ನಾಸ್ತಿಕ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿ 24 ಅವರ್ಸ್ ಅಲ್ಲಿ ಇವ್ರೇನು ಸೋಕಾಲ್ಡ್ ಏನು ಹಿಂದೂ ಧರ್ಮ ಇಷ್ಟು ನಂಬರ್ ಅಂತ ತೋರಿಸ್ತಾರಲ್ಲ, ಅದರಲ್ಲಿ 50ರಿಂದ 60 ಕೋಟಿ ಜನ 24 ಗಂಟೆಲಿ ನಾನು ನಾಸ್ತಿಕ ಅಂತ ತಗೊಳಕ್ ರೆಡಿ ಇದ್ದಾರೆ. ಇವರು ಎಲ್ಲಾ ತರದ, ಅಲ್ಲ ನೀವು ಆಸ್ತಿಕ ಅಂತ ತಗೊಳಕ್ಕೆ ಅವ್ರ ಸರ್ಟಿಫಿಕೇಟ್ ಕೊಡ್ತಾರೆ, ಅವ್ರು ಆಸ್ತಿಕರು ಅಂತ ತಗೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲ ಅವ್ರಿಗೆ ಸಿಗ್ತಾ ಇದೆಯಲ್ಲ, ಈಗ ನಾನು ಇಂಥ ಧರ್ಮದವನು ಅಂತ ಸರ್ಟಿಫಿಕೇಟ್ ನಮ್ಮಲ್ಲೆಲ್ಲ ಪೂರ್ತಿ ಹಿಂದೂ ಧರ್ಮ ಅಂತಾನೆ ಒಂದು ಏರಿಕೆ ಮಾಡಿರುವಂತದ್ದು. ಇದನ್ನ ನೀವು ಸರ್ಕಾರದ ಲೆವೆಲಲ್ಲಿ ಉಲ್ಲೇಖ ಮಾಡ್ತೀರಾ, ಒಂದು ಪ್ರತಿಭಟನೆ ಮಾಡ್ತೀರಾ, ನಮ್ಗೆ ಬೇಡ, ನಮ್ಗೆ ಧರ್ಮ ಅನ್ನೋದು ಬೇಡ, ಹಿಂದೂ ಧರ್ಮ ಅನ್ನೋದು ಬೇಡ, ನಮ್ಗೆ ನಾವು ಇಂಡಿಯನ್ಸ್ ಸಾಕು, ನಾವು ಒಬ್ಬ ಭಾರತೀಯ, ನಾವು ಅದನ್ನ ಉಲ್ಲೇಖ ಮಾಡ್ತೀವಿ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ನಾನು ಲಿಂಗಾಯತ, ನಾನು ಬುದ್ಧಿಸಮ್, ಇವೇನು ಬೇಡ. ಒಕ್ಕೂಟದ ವ್ಯವಸ್ಥೆನಲ್ಲಿ ಯಾಕೆ ಇದೊಂದು ಹೇರಿಕೆನ ನೀವು ಮಾಡಬಾರ್ದು? ಇಲ್ಲ, ಈಗ ನೋಡಿ, ಸೊ ನ್ಯಾಷನಾಲಿಟಿ ಅಂತ ಬಂದಾಗ ಇಂಡಿಯನ್ ಅಂತ ಬರ್ಸ್ತಾರೆ, ಅಲ್ಲಿ ಕೂಡ ನಮ್ದು ತಕರಾರಿದೆ. ನಾವು ಕನ್ನಡಿಗ ಅಂತ ಬರ್ಕೋಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಇವತ್ತು ನಾನು ಇಂಡಿಯನ್ ಅಂತ ನಾನು ಬರ್ಕೊಳ್ತೀನಿ. ಅಲ್ಲ, ಈ ಒಕ್ಕೂಟ ವ್ಯವಸ್ಥೆ ಅಂತ ಬಂದಾಗ, ನ್ಯಾಷನಾಲಿಟಿ ಅಂತ ಬಂದಾಗ ನೀವು ಒಂದು ರಾಜ್ಯಕ್ಕೆ ಯಾಕೆ ಸೀಮಿತ ಆಗ್ತೀರಿ? ಅಲ್ಲ, ಇದು ನೀವು ರಾಜ್ಯ ಅಂತ ಅನ್ಕೊಂಡಿರೋದಕ್ಕೆ ರಾಜ್ಯ. ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿ ವರೆಗೂ ಕನ್ನಡ ನಾಡೋಳು ಅಂತಂತಾರೆ, ಕನ್ನಡ ದೇಶದೋಳು ಅಂತಂತಾರೆ. ಅಂದ್ರೆ ನಮ್ದು ಈ ಭಾರತೀಯ ಅಥವಾ ಒಕ್ಕೂಟ ಅಥವಾ ಭಾರತ ದೇಶ ಅಥವಾ ಕೇಂದ್ರ ಸರ್ಕಾರ ಅನ್ನುವಂಥದ್ದೆಲ್ಲವೂ ಕನ್ನಡದೊಳಗಡೆ ಇದೆ, ಕನ್ನಡ ದೇಶದಲ್ಲೇ ಇದೆ ಅಂತ ಹೇಳಿ ಇದು ನಾವು ಮಾಡ್ಕೊಂಡಿರುವಂತ ಒಂದು ವ್ಯವಸ್ಥೆ. ನಾವು ಕನ್ನಡ ದೇಶದವರು. ನೀವು ರಾಜ್ಕುಮಾರ್ ಅವ್ರದ್ದು ಕೆಲವು ಹಳೆ ವಿಡಿಯೋಗಳನ್ನ ನೋಡಿದ್ರೆ ಅವ್ರು ಬಹಳ ಸ್ಪಷ್ಟವಾಗಿ ನಾನು ಮೈಸೂರು ದೇಶದವನು ಅಂತ ಹೇಳ್ತಾರೆ. ನಾವೆಲ್ಲ ಈ ಇಂಡಿಯಾ ಒಕ್ಕೂಟಕ್ಕೆ ಸೇರಕ್ಕೂ ಮೊದಲೇನೆ ನಾವೆಲ್ಲ ಮೈಸೂರು ದೇಶದವರು, ಅವರು ಕೆಲವರು ಹೈದರಾಬಾದ್ ದೇಶದವರು, ಕೆಲವರು ಮಡ್ರಾಸ್ ದೇಶದವರು. ಸೊ ದೇಶಗಳು ರಾಜ್ಯಗಳಾಗಿ ಡಿಪ್ರಮೋಟ್ ಆಯ್ತು. ಯಾಕೆ ಅವತ್ತು ಒಪ್ಕೊಂಡ್ರು ಅಂತಂದ್ರೆ ಪ್ರಜಾಪ್ರಭುತ್ವ ಅನ್ನುವಂತ ಹೊಸ ಕಲ್ಪನೆಗೆ ತೆರಕಳ್ತಾ ಇದ್ವಿ. ಅಲ್ಲಿ ಅಡಿಯಾಳಾಗಿರ್ತಾ ಇಲ್ಲ, ಈಗ ನಾವೇ ರಾಜರು. ಅಲ್ಲಿವರೆಗೂ ಒಬ್ಬ ರಾಜನ ಹೊಟ್ಟೆಲಿ ಹುಡ್ತವನ್ ಮಾತ್ರನೇ ರಾಜ ಆಗಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಪ್ರಜಾಪ್ರಭುತ್ವ ಅನ್ನುವಂತ ಕಲ್ಪನೆಯಲ್ಲಿ ಯಾರು ಬೇಕಾದ್ರೂ ರಾಜ ಆಗ್ಬೋದು, ಅಂದ್ರೆ ಯಾರು ಬೇಕಾದ್ರೂ MLA ಆಗ್ಬೋದು, MP ಆಗ್ಬೋದು. ಅದು ಇವತ್ತು ಬರೀ ಒಂದು 200-250 ಕುಟುಂಬಕ್ಕೆ ಸೀಮಿತ ಆಗ್ಬಿಟ್ಟಿದೆ. ಅದು ಈ ವ್ಯವಸ್ಥೆ ತಪ್ಪು ಅಂತ ಹೇಳಲ್ಲ, ಆ ಜನರು
ಅಲರ್ಟ್ ಆಗಿರುವಂಥದ್ದು, ಅಲರ್ಟ್ ಆಗದೆ ಇರುವಂಥದ್ದು ಅದು ತಪ್ಪಾಗಿರುವಂಥದ್ದು. ಹಾಗಾಗಿ ಅವತ್ತು ದೇಶಗಳು ರಾಜ್ಯಗಳಾಗಿ ಡಿಪ್ರಮೋಟ್ ಆಗುವಂತ ಪರಿಸ್ಥಿತಿನ ಒಪ್ಕೊಂಡಿದ್ದು ಏಕೈಕ ಕಾರಣ ಪ್ರಜಾಪ್ರಭುತ್ವ ಅನ್ನುವಂಥ ಹೊಸ ಕಲ್ಪನೆಗೆ ತೆರಕಳ್ತಾ ಇದ್ರು.